ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಮೆಲ್ಲರೊಡನೆ ಮಕರ ರಾಶಿದವರು ಹೇಗೆ ತಮ್ಮ ಜೀವನದಲ್ಲಿ ಹೆಚ್ಚುವರಿ ಸಂತೋಷವನ್ನು ಹೊಂದಬಹುದು ಎಂಬ ಕುರಿತು ಮಾತನಾಡಲಿದ್ದೇನೆ. ಮಕರ ರಾಶಿಯವರು ಆಗಾಗ್ಗೆ ತಮ್ಮ ಬುದ್ಧಿವಂತಿಕೆ ಮತ್ತು ಗಂಭೀರ ಸ್ವಭಾವದಿಂದ ಗುರುತಿಸಲ್ಪಡುತ್ತಾರೆ, ಆದರೆ ಅದೇ ಸಮಯದಲ್ಲಿ ಅವರು ತಮ್ಮ ಜೀವನದಲ್ಲಿ ಸಾರ್ಥಕತೆ ಮತ್ತು ಸಂತೋಷವನ್ನು ಹುಡುಕಲು ಏನು ಮಾಡಬಹುದು ಎಂಬುದರ ಬಗ್ಗೆ ನಾವು ಇಡೀ ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇವೆ. 1. ಗುರಿಯನ್ನು ಸಿದ್ಧಪಡಿಸಿ. ಮಕರ ರಾಶಿಯವರಿಗೆ ತಮ್ಮ ಗುರಿಗಳ ಪೂರಣೆಯ ಬಗ್ಗೆ ಯಾವಾಗಲೂ ಸ್ಪಷ್ಟ ದೃಷ್ಟಿಯಿರುತ್ತದೆ. ಆದರೆ ಗುರಿಗಳು ನಿಖರವಾಗಿ ಹೇಗಿರಬೇಕು ಎಂಬುದರ ಬಗ್ಗೆ ಹೆಚ್ಚಿನ ಗಮನ ಕೊಡುವುದು ಬಹುಮುಖ್ಯ. ನಿಮ್ಮ ಪ್ರಾರಂಭಿಕ ಗುರಿಗಳು ನಿಮಗೆ ಸ್ಪಷ್ಟವಾಗಿದೆಯೇ? ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಎಂಬುದನ್ನು ಧ್ಯಾನಿಸಿ, ನಿಮ್ಮ ಗುರಿಗಳನ್ನು ಜಾಗರೂಕತೆಯಿಂದ ಸಿದ್ಧಪಡಿಸಿ. ಉದಾಹರಣೆಗೆ, ನಿಮ್ಮ ದೈಹಿಕ, ಮಾನಸಿಕ ಹಾಗೂ ಆರ್ಥಿಕ ಆರೋಗ್ಯವನ್ನು ಹೋಲಿಸಿ, ಪ್ರತಿ ಗುರಿಗೆ ಸ್ಪಷ್ಟವಾದ ದಾರಿಗಳು ತಲುಪಲು ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂಬುದನ್ನು ಪರಿಚಯಿಸಿ. ಇದರಿಂದ ನಿಮ್ಮ ಧ್ಯೇಯವನ್ನೇ ಸಾಧಿಸಲು ಪೂರಕ ಆಗುತ್ತದೆ. 2. ಸಮಯವನ್ನು ಸರಿಯಾಗಿ ನಿರ್ವಹಿಸಿ. ಮಕರ ರಾಶಿಯವರು ಸಮಯದ ಪ್ರೀತಿಗೊಂದು ಸಮರ್ಪಣೆ ಹೊಂದಿದ್ದಾರೆ. ಆದರೆ ಸಮಯವನ್ನು ಹೆಚ್ಚಿನ ಪರಿಣಾಮಕಾರಿತ್ವದಿಂದ ಬಳಸುವಲ್ಲಿ ನಿಖರತೆ ಮತ್ತು ಜವಾಬ್ದಾರಿ ಹೆಚ್ಚಿಸುವುದು ಮುಖ್ಯ. ಸಮಯವನ್ನು ಸರಿಯಾಗಿ ನಿರ್ವಹಿಸುವುದರಿಂದ ನಿಮ್ಮ ಕೆಲಸ ಮತ್ತು ಜೀವನದಲ್ಲಿ ಸಂತೋಷವನ್ನು ಪಡೆಯಬಹುದು. ನೀವು ನಿತ್ಯದ ಕಾರ್ಯಗಳನ್ನು ಹೇಗೆ ಹಂಚಿಕೊಳ್ಳುತ್ತೀರಿ? ವಿಶೇಷವಾಗಿ ನಿಮ್ಮ ಕೆಲಸದ ಸಮಯವನ್ನು ಉಳಿಸಿ, ವೈಯಕ್ತಿಕ ಸಮಯವನ್ನು ಮಾತ್ರ ಹೊತ್ತಿಗೆ ನೀವು ಎದುರಿಸುವ ಸಮಸ್ಯೆಗಳನ್ನು ಪರಿಹರಿಸಲು ಸಮಯ ಹಂಚಿಕೊಳ್ಳಿ. ಇದರಿಂದ ನೀವು ನಿಮ್ಮ ಕೆಲಸಗಳಲ್ಲಿ ಗಮನವನ್ನು ಕೇಂದ್ರೀಕರಿಸಿ ನಿಮ್ಮ ಸಫಲತೆಯನ್ನು ಹೆಚ್ಚಿಸಬಹುದು. 3. ಆಂತರಿಕ ಶಾಂತಿಯನ್ನು ಸಾಧಿಸು. ಮಕರ ರಾಶಿಯವರು ತಮ್ಮ ಮನಸ್ಸು ನೆಚ್ಚು ಹೊಂದುವ ಆಂತರಿಕ ಶಾಂತಿಯನ್ನು ಬಳಸಿಕೊಂಡು ತಮ್ಮ ಜೀವನವನ್ನು ಪ್ರಗತಿಪಥದಲ್ಲಿ ಸಾಗಿಸುತ್ತಾರೆ. ಆದರೆ ಅದು ಎಂದರೆ ನಿಮ್ಮ ಜೀವನದ ಅಸಮಾಧಾನಗಳನ್ನು ಪ್ರಾಮಾಣಿಕವಾಗಿ ಹತ್ತಿರದಿಂದ ನೋಡಿದಾಗ ಪರಿಹಾರಗಳನ್ನು ಹುಡುಕಲು ನೈತಿಕ ಶಕ್ತಿಯನ್ನು ಬಳಸುವುದು ಮುಖ್ಯ. ನಿಮ್ಮ ಮನಸ್ಸಿನ ಶಾಂತಿಯನ್ನು ಮತ್ತು ಧೈರ್ಯವನ್ನು ನಿರಂತರವಾಗಿ ಹೆಚ್ಚಿಸಲು ಧ್ಯಾನ ಮತ್ತು ಯೋಗಗಳನ್ನು ಪ್ರತಿದಿನವೂ ಪಾಲಿಸಿ. ಇದರಿಂದ ನಿಮ್ಮ ಆತ್ಮಶಕ್ತಿ, ಸಮಾಧಾನ ಮತ್ತು ಜೀವನದ ಬಗ್ಗೆ ಅತ್ಯಂತ ಸ್ಪಷ್ಟ ದೃಷ್ಟಿಯನ್ನು ಹೊಂದಲು ಸಾಧ್ಯವಾಗುತ್ತದೆ. 4. ತಮ್ಮ ದುರಂತಗಳನ್ನು ಸ್ವೀಕರಿಸಿ. ಮಕರ ರಾಶಿಯವರು ತಮ್ಮ ದುರಂತಗಳನ್ನು, ಸಮಸ್ಯೆಗಳನ್ನು ಮತ್ತು ವಿಫಲತೆಯನ್ನು ಶಾಂತ ಮನಸ್ಸಿನಿಂದ ಸ್ವೀಕರಿಸಲು ಸಾಮರ್ಥ್ಯ ಹೊಂದಿದ್ದಾರೆ. ಆದರೆ ತಮ್ಮ ದುರಂತವನ್ನು ಇನ್ನಷ್ಟು ಪ್ರತಿಬಿಂಬಿಸಿ, ಅದರಿಂದ ಪ್ರೇರಣೆ ಮತ್ತು ಶಕ್ತಿ ಪಡೆಯಲು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದನ್ನು ತಮ್ಮ ಜೀವನದಲ್ಲಿ ಅನುಸರಿಸಬೇಕು. ಅಂತಹ ಸಮಯಗಳಲ್ಲಿ ನೀವು ಧೈರ್ಯವಂತಿಕೆಯಿಂದ ದುರಂತವನ್ನು ತಲುಪಿದ ನಂತರ ಹೊಸ ಆರಂಭಗಳನ್ನು ಮಾಡಿ, ನಿಮ್ಮ ಆಸೆಗಳನ್ನು ಮೆರೆಯಲು ಪ್ರಯತ್ನಿಸಿ. ಇದು ನಿಮ್ಮ ಜೀವನವನ್ನು ಮತ್ತಷ್ಟು ಪೂರಕವಾಗಿಸುತ್ತದೆ. 5. ಹೃದಯವನ್ನು ತೆರೆಯಿರಿ. ಮಕರ ರಾಶಿಯವರು ಸಹಜವಾಗಿ ಮುಚ್ಚಿದ ಹೃದಯವನ್ನು ಹೊಂದಿರಬಹುದು, ಆದರೆ ಅದು ಸಂತೋಷವನ್ನು ಅನುಭವಿಸಲು ತಡೆಯಾಗಿ ಕಾಣಬಹುದು. ಹೃದಯವನ್ನು ತೆರೆಯುವುದು ಮತ್ತು ನಿಮ್ಮ ಆತ್ಮೀಯ ಸಂಬಂಧಗಳನ್ನು ಹೆಚ್ಚಿಸುವುದು ನಿಮ್ಮ ಜೀವನದ ಮೇಲೆ ಧನಾತ್ಮಕ ಪರಿಣಾಮ ಬೀರುವುದನ್ನು ಕಾಣಲು ನಿಮಗೆ ನೆರವಾಗುತ್ತದೆ. 6. ಜವಾಬ್ದಾರಿ ನಿವಾರಣೆಯ ಮೂಲಕ ಶಾಂತಿಯನ್ನು ಪಡೆಯಿರಿ. ಮಕರ ರಾಶಿಯವರು ಅವರ ಜವಾಬ್ದಾರಿಗಳನ್ನು ತಲೆಕೆಟ್ಟಿದ್ದಾಗ ಅವರು ಸಂಕಷ್ಟವನ್ನು ಅನುಭವಿಸುತ್ತಾರೆ. ಆದರೆ ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಿದರೆ ಆ ಮೂಲಕ ಅವರು ತಮ್ಮ ಶಾಂತಿಯನ್ನು ಸಾಧಿಸಬಹುದು. ನೀವು ನಿಮ್ಮ ಕಾರ್ಯಗಳಲ್ಲಿ ಗಮನವನ್ನು ಕೊಡುವ ಮೂಲಕ ಇದು ನಿಮಗೆ ಅದೃಷ್ಟವನ್ನು ನೀಡುತ್ತದೆ. 7. ಪರಿಷ್ಕಾರ ಮತ್ತು ಹೊಸ ತರಬೇತಿ. ಮಕರ ರಾಶಿಯವರು ತಮ್ಮ ಮುಂದಿನ ಹಂತವನ್ನು ತಲುಪಲು ಸದಾ ಸಿದ್ಧವಾಗಿರುತ್ತಾರೆ. ಆದರೆ ನೀವು ಎಂದಿಗೂ ಸ್ಥಿತಿಯಲ್ಲಿ ಉಳಿದುಕೊಳ್ಳಲು ನೆನೆಸಿದರೆ ನೀವು ಸಂತೋಷವನ್ನು ಕಾಣಲು ಸಾಧ್ಯವಿಲ್ಲ. ಹೀಗಾಗಿ ಹೊಸ ತರಬೇತಿಗೆ ಮತ್ತು ಪರಿಷ್ಕಾರಕ್ಕೆ ಸದಾ ಮುಂಚೂಣಿಯಾಗಿರಿ. 8. ಆತ್ಮವಿಶ್ವಾಸವನ್ನು ಹೊಂದಿ. ಮಕರ ರಾಶಿಯವರು ಬಹುಮಟ್ಟಿನಲ್ಲಿ ಆತ್ಮವಿಶ್ವಾಸವನ್ನು ಹೊಂದಿರುವವರು, ಆದರೆ ಕೆಲವೊಮ್ಮೆ ಸಂಶಯಗಳನ್ನು ಎದುರಿಸುತ್ತಾರೆ. ನಿಮ್ಮ ಆತ್ಮವಿಶ್ವಾಸವನ್ನು ಸುಧಾರಿಸಲು ನಿಮ್ಮ ಆಂತರಿಕ ಶಕ್ತಿಯನ್ನು ಪರಿಶೀಲಿಸಿ. 9. ಸೇವೆ ಮತ್ತು ಕರುಣೆ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಕೆಲಸ ಮಾಡುವುದನ್ನು ಪ್ರೀತಿಸುವವರು, ಆದರೆ ಇದು ಅವರ ತಾತ್ಕಾಲಿಕ ಸಂತೋಷವನ್ನು ಮಾತ್ರ ತರುವುದರಿಂದ ಸೇವೆ ಮತ್ತು ಕರುಣೆ ಬಗ್ಗೆ ತಾವು ಹೇಗೆ ಅಭಿಪ್ರಾಯಪಡುತ್ತಾರೆ ಎಂಬುದನ್ನು ಅರಿತುಕೊಳ್ಳಬೇಕು. ನೀವು ಸಮಾಜದಲ್ಲಿ ಕೆಲಸ ಮಾಡಿದರೆ ಹೃದಯದಲ್ಲಿ ಸಂತೋಷವನ್ನು ಪಡೆಯಿರಿ. 10. ಸಕಾರಾತ್ಮಕ ಚಿಂತನೆ. ನಮಗೆ ಗೊತ್ತಾದಂತೆ ಮಕರ ರಾಶಿಯವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ನಿಸ್ಸಂದೇಹವಾಗಿ ಸಂಕಟಗಳನ್ನು ಎದುರಿಸುತ್ತಾರೆ. ಆದರೆ ಈ 10 ನಿಯಮಗಳನ್ನು ಪಾಲಿಸುವುದರಿಂದ ಅವರು ತಮ್ಮ ಜೀವನದಲ್ಲಿ ಸಂತೋಷವನ್ನು ಹತ್ತಿರವಾಗಿ ಕಾಣಬಹುದು. ಹೀಗಾಗಿ ನಿಮ್ಮ ಬೌದ್ಧಿಕ ಶಕ್ತಿಯನ್ನು ಬೆಳೆಯಿಸಿ, ಸಮಯವನ್ನು ಸರಿಯಾಗಿ ನಿರ್ವಹಿಸಿ ಮತ್ತು ಈ ಮಾರ್ಗಗಳನ್ನು ಅನುಸರಿಸಿ. ಇನ್ನು ಮುಂದೆ ನೀವು ಸಂತೋಷವನ್ನು